ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈಗ ಯಾರೊಬ್ಬರು ಕಾಲರ್ ರೆಡಿ ಇದೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಬೆಂಗಳೂರಿನಿಂದ ಕಾಲ್ ಮಾಡ್ತಿದ್ದೆ ಗುರುಜಿ. ಬೆಂಗಳೂರಿಂದ ಹೇಳಿ ಅಮ್ಮ. ಗುರುಜಿ, ನಂದು 2 ಸಮಸ್ಯೆ ಇದೆ ಗುರುಜಿ. ನನ್ಗೆ ಇಷ್ಟು ವರ್ಷದಿಂದ ಇವತ್ತೇ ಗುರುಜಿ ಕಾರ್ಯ ಸಿಕ್ಕಿರೋದು ಗುರುಜಿ. ಪರವಾಗಿಲ್ಲ, ಹೇಳಿ. ಗುರುಜಿ, ನಂದು ಒಂದು ಪ್ರಶ್ನೆ. ಒಂದು ವೈಟ್ ಹೋಗುತ್ತಲ್ಲ ಹೆಣ್ಮಕ್ಳಿಗೆ, ಹಾಂ, ಅದ್ರ ಅಗ್ನಿ ಉತ್ತರ ಮಾಡ್ತಾನೆ ಇದ್ದೀನಿ. ವೈಟ್ ಹೋಗುತ್ತೆ, ಅದು ಸಾಥ್ ಆಗ್ತಾನೆ ಇಲ್ಲ. ಆಮೇಲೆ ಇನ್ನೊಂದು, ಮನೆ ಹತ್ರ ಬಾಳೆ ಮರ ಇರ್ಬೋದಾ ಗುರುಜಿ? ಮನೆ ಮನೆ ಹಿಂದೆ ಬಾಳೆ ಮರ ಇದೆ, ಮಾಡ್ಬೋದು. ಮಾವು, ಬಾಳೆಹಣ್ಣು ಎಲ್ಲ ಥರ ಹಣ್ಣುಗಳನ್ನು ಹಾಕ್ಬೋದು. ಅದಕ್ಕೆ ಹಿತ್ತಲು ಅಂತಾರೆ. ಮನೆ ಇಲ್ಲ ಗುರುಜಿ, ಬಾಳೆ ಮರ ಹಿಂದೆ ಇದೆ. ಎದ್ರೆ ಬಾಳೆ ಮರ ನೋಡ್ತಾರ ಅವರು. ಮನೆ ಹಿಂದೆ ಇದೆ ಬಾಳೆ ಮರ. ಆಮೇಲೆ ಇನ್ನೊಂದು ಗುರುಜಿ, ನೀವ್ ಹೇಳಿದ್ರಿ ನನ್ಗೊಂದ್ಸಲ ತುಂಬಾ ಹೊಟ್ಟೆ ಉಟ್ಕೊಳೋದು, ಸುಸ್ತಾಗೋದು, ಮತ್ತೆ ಮಂಚದ ಮೇಲೆ ಮಲಗಿದ್ರೆ ನಾನು ಬರೀ ಸತ್ತಿರೋರೇ ಬರ್ತಾರೆ, ನನ್ಗೆ ನಿದ್ದೆ ಮಾಡಕ್ ಬಿಡಲ್ಲ. ಯಾರಿಗೂ ಆತರ ಆಗಲ್ಲ, ನನಗೆ ಆತರ ಆಗುತ್ತೆ ಗುರುಜಿ. ನಿದ್ದೆ ಮಾಡಕ್ ಬಿಡಲ್ಲ. ಏನಂದ್ರೆ ಏನು, ನನ್ಗೆ ತುಂಬಾ ಇದ್ ಮಾಡುತ್ತೆ ಗುರುಜಿ. ನನಗೆ ಮನೇಲಿ ಅಗ್ನಿಹೋತ್ರ ಮಾಡ್ತಾನೆ ಇದೀನಿ ಗುರುಜಿ ನಾನು. ಬಾಳೆ ಗಿಡ ಹಿಂದೆ ಇದ್ರೆ ಬಹಳ ಒಳ್ಳೇದು, ತೊಂದರೆ ಏನಿಲ್ಲ. ಬೆಂಗಳೂರಲ್ಲಿ ಬಂಡೆ ಮಹಾಕಾಳಿ ಅಂತ ಇದೆ. ಬಂಡೆ ಮಹಾಕಾಳಿ ಅಮ್ಮ ಗೊತ್ತಲ್ಲ? ಬೆಂಗಳೂರಲ್ಲಿ ಗುರುಜಿ. ಬಂಡೆ ಮಹಾಕಾಳಿ ಇಲ್ಲಿ ಗವಿಪುರಂ ಗುಟ್ಟಳ್ಳಿಯಲ್ಲಿ ಹಾ, ಕಾಳಿ ದೇವಸ್ಥಾನ, ಇಲ್ಲಾಂದ್ರೆ ಕಬ್ಬಾಳಮ್ಮ ದೇವಸ್ಥಾನ, ಈ ಥರದ್ದು ಎಲ್ಲರೂ ಶಕ್ತಿ ದೇವತೆ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಎಳ್ನೀರಲ್ಲಿ ಅಭಿಷೇಕ ಮಾಡಿಸಿ, ಒಂದು ಗೊನೆ ಅಥವಾ 2 ಕುಚ್ಚು ಅಷ್ಟದು ಬೇವಿನ ಸೊಪ್ಪನ್ನು ದೇವಿ ಮೇಲೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಇದೆಲ್ಲ ದೋಷ ನಿವಾರಣೆ ಆಗುತ್ತೆ. ದುಸ್ವಪ್ನ, ಬಿಳಿ ಸೆರಗು ಎಲ್ಲ ನಿವಾರಣೆ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಬೆಂಗಳೂರಲ್ಲಿ ಬಂಡೆ ಮಹಾಕಾಳಿ ಅಂತ ಒಂದಿದೆ. ಬಂಡೆ ಒಳಗೆ ಉತ್ಪತ್ತಿ ಆಗಿರೋ ಕಾಳಿ, ಅಲ್ಲಿಗೆ ಹೋದ್ರೆ ಭಾಳ ಒಳ್ಳೆಯದು. ಇತ್ತೀಚೆಗೆ ನಾವು ಬಾಯ್ಲರ್ನಲ್ಲಿ ಸ್ನಾನ ಮಾಡ್ತೀವಿ, ಗ್ಲೀಸರ್ ಅದು. 2ನೇದು ಗ್ಯಾಸಲ್ಲಿ ಅಡುಗೆ ಮಾಡಿ ತಿಂತೀವಿ. 3ನೇದು ಫ್ರಿಜ್ಜಲ್ಲಿ ಐಟಮ್ಸ್ ಎಲ್ಲ ತಿಂತೀವಿ. ಇದು ಜಾಸ್ತಿ ಆಗಿರೋದ್ರಿಂದ ಈ ಥರ ಲೇಡೀಸಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ನನ್ನ ಅನುಭವದ ಮಾತು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹೇಳಿ, ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾಗರಬಾವಿಂದ ಸರ್. ನಾಗರಬಾವಿಂದ, ಹೇಳಿ. ಗುರುಗಳ ಹತ್ರ ಮೀಟ್ ಮಾಡೋದು. ಮಾತಾಡ್ತಾ ಇದ್ವಿ, ಹೇಳಿ. ಅದೇ ಅವ್ರು ಮೀಟ್ ಮಾಡ್ಬೇಕಾಯ್ತು ಸರ್. ಅವ್ರನ್ನ ಹೇಳಿ, ಪ್ರಶ್ನೆ ಹೇಳಿ. ಅದೇ ನಮ್ಮ ಮಗಳು ಇವಾಗ 4ನೇ ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾರೆ. ರಾತ್ರಿ ಕನ್ಸಲ್ಲಿ ಏನೋ ಅವಳಿಗೆ ಏನೋ ಮೈ ಮೇಲೆ ಯಾವ್ದೋ ದೆವ್ವ ಬಂದಂಗೆ ಬಂದ್ಬಿಟ್ಟು, ನಾನು ಅವ್ರ ಗಂಟನ್ನ ನಾನು ಬಿಡಲ್ಲ, ನೀನು ತಗೊಂಡು ಹೋಗ್ತಾ ಇದ್ದೀನಿ, ನನ್ನ ಹೆಸರು ದೀಪ ಅಂತ ಹೇಳಿ ರಾತ್ರಿ ಕನ್ಸಲ್ಲಿ ಇವಳ ಮೈ ಮೇಲೆ ದೆವ್ವ ಬಂದಂಗಾಗಿ ಆ ತರ ಮಾತಾಡ್ತಾ ಇದ್ದಾಳಂತೆ. ರಾತ್ರಿ 2-3 ಗಂಟೆಗಳಿಂದ ಭಯ ಬಿದ್ದು ಎದ್ಬಿಟ್ಟಿದ್ದಾಳೆ. ಇವಾಗ 4ನೇ ತಿಂಗಳು ಪ್ರೆಗ್ನೆಂಟ್. ಪ್ಲಸ್ 2ನೇದಾಗಿ ಅವ್ರ ಮನೆ ಕಿಟಕಿಗೆ ಅವಾಗ ಕಾಗೆ ಬಂದು ಕಿಟಕಿಗೆ ಕುಟುಕ್ತಾ ಇರ್ತದೆ ಸರ್. ಹಿಂಗಾಗಿ ತುಂಬಾ ಭಯ ಬಿದ್ದೋಗಿದ್ದಾಳೆ. ಇವಳು 4ನೇ ತುಂಬ 5ನೇ ತಿಂಗಳು ಇವಾಗ ಗರ್ಭಿಣಿ ಅವ್ರು ನನ್ನ ಮಗಳು. ಕನ್ಸಲ್ಲಿ ನೋಡಿದ್ರೆ ಈ ತರ ದೆವ್ವ ಬಂದಿದ್ದೀನಿ, ನಾನು ದೆವ್ವ ಹಂಗೆ ಏನಾನೋ ಹೇಳ್ತಾ ಇದ್ದೀನಿ ಅಂತೆ. ಅದು ಭಯ ಆಗ್ತಾ ಇದೆ ಸರ್. ಅದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು, ನಿಮ್ಮ ಮಗಳಿಗೆ ಎಷ್ಟು ವಯಸ್ಸು? ಅವ್ರಿಗೆ ಇವಾಗ 30 ವರ್ಷ ಸರ್. 30 ಬದಲು 48 ಸುತ್ತು ಪ್ರದಕ್ಷಿಣೆ ಮಾಡಿಸಿ, 1 ವಾರ ಬಿಡದೆ ಸರ್. ಅವರು ಇರೋದು ಕುಣಿಗಲ್ಲಿ, ನನ್ನ ಮಗಳು ಇರೋದು, ನಾನಿರೋದು ನಾಗರಬಾವಿಲಿ. ಎಲ್ಲಿದ್ದಾರೋ ಹೊಟ್ಟೆಲ್ ನರಸಿಂಹಸ್ವಾಮಿಗೆ ಪ್ರದಕ್ಷಿಣೆ ಮಾಡಿಸಿ, ಇಲ್ಲ ಅಂದ್ರೆ ಆಂಜನೇಯಂಗೆ ಮಾಡಿಸಿ. ಸರಿ ಸರ್, ಆಂಜನೇಯ ಸ್ವಾಮಿ ಅವ್ರನ್ನೇ ಕರ್ಕೊಂಡು ಹೋಗಿ ಪ್ರದಕ್ಷಿಣೆ ಮಾಡಿಸ್ತಾರೆ. 48 ಸುತ್ತು ಅಂಥದ್ದು 1 ವಾರ, ಇಲ್ಲ ಅಂದರೆ 12 ದಿವಸ ಮಾಡೋಕ್ಕೆ ಹೇಳಿ. ಲಕ್ಷ್ಮೀ ನರಸಿಂಹ ಇಲ್ಲ ಆಂಜನೇಯನಿಗೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇದು ಶಾಕಿನಿ ಬಾಧೆ ಅಂತ ಕರೀತಾರೆ. ಈಗ ಬಸ್ರಿ ಹೆಂಗಸಿಗೆ ಈ ಥರ ದುಸ್ವಪ್ನ ಬರೋದು ಸೂಚನೆಗಳು ಕೊಡುತ್ತೆ, ಅದಕ್ಕೆ ಶಾಕಿನಿ ಬಾಧೆ ಅಂತ ಕರೀತಾರೆ. ಇದಕ್ಕೆ ನಾನೀಗಲೇ ನಿನ್ನೆ ಕೂಡ ಹೇಳಿದ್ದೀನಿ. ಅದರಲ್ಲೂ ಪ್ರೆಗ್ನೆಂಟ್ ಹೆಂಗಸಿಗೆ ತುಂಬ ಕೇರ್ಫುಲ್ ಆಗಿರಬೇಕು. ಮತ್ತೊಬ್ರು ಯಾರೋ ಕಾಲರ್ ರೆಡಿದ್ದಾರೆ. ಹಲೋ 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 ಹಲೋ, ಹೇಳಿ ಅಮ್ಮ. ನಮಸ್ತೆ. ನಮಸ್ತೆ ಗುರುಜಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಗದಗ ಡಿಸ್ಟ್ರಿಕ್ಟ್ ಗಜೇಂದ್ರಗಡ. ನೀವು ಲೌಡ್ ಸ್ಪೀಕರ್ ಆನ್ ಮಾಡಿ ಮಾತಾಡ್ತಿದ್ದೀರಾ ಅನ್ಸುತ್ತೆ. ಹೌದು, ಆಫ್ ಮಾಡ್ಬಿಟ್ಟು ಮಾತಾಡಿ. ಆಯ್ತು. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ನೀವು ದೂರ ಬಂದು ಮಾತಾಡಿ, ಟಿ ವಿ ಪಕ್ಕದಲ್ಲಿ ಕೂತಿದ್ದೀರಾ ಅನ್ಸುತ್ತೆ. ಇಲ್ಲ ಗುರುಜಿ, ದೂರ ಬಂದು ಹೇಳಿ, ಬೇಗ ಮಾತಾಡಿ. ಗುರುಜಿ, ಒಂದು ಮದುವೆ ಆಗ್ತಾ ಇಲ್ಲ. 34
ಫೇಸ್ ನಂದು. ಹಾಂ, ನಿಮ್ಮ ಜಾತಕ ತೋರಿಸಿದ್ದೀರಾ? ನಮ್ದು ಜಾತಕ ಏನಿಲ್ಲ ಗುರುಜಿ, ನಮ್ಮ ತಂದೆ ತಾಯಿ ಏನು ಕಲ್ತಿಲ್ಲ. 34 ವರ್ಷ ಮದುವೆ ಆಗಿಲ್ಲ ಅಂತಂದರೆ ಕಾಳಸರ್ಪ ದೋಷ ಇರ್ತದೆ, ಪುರುಷ ಶಾಪ ಇರ್ತದೆ. ಮತ್ತೆ ಇದು ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದಿ ಗುರುಜಿ. ಇನ್ನೂ ಆಗ್ತಿಲ್ಲ ಅಂದ್ರೆ ಏನು ಇನ್ನೂ ಆಗಿಲ್ಲ ಗುರುಜಿ. ನಿಮ್ಮ ಮನೆ ಹೆಣ್ದೇವ್ರು ಯಾರು? ಹುಲಿಗಮ್ಮ ದೇವಿ, ಹುಲಿಗಮ್ಮ ದೇವಿ, ಹೊಸಪೇಟೆ ಹತ್ರ ಹುಲಿಗಮ್ಮ ದೇವಿ. ಅಲ್ಲಿಗೆ ಹೋಗಿ ಬಂದಿದ್ದೀರಾ? ಹಾ, ಅಲ್ಲಿ ಪ್ರತಿ ಹುಲಿಗೂ ಹೋಗಿ ಬರ್ತೀವಿ ಗುರುಜಿ ನಾವು. ಆ ದೇವಿ ಸರ್ಗಿಗೆ ₹1 ಕಾಯಿನ್ ಕಟ್ಬಿಟ್ಟು ಅರ್ಕೆ ಮಾಡ್ಕೊಂಬಿಡಿ. ಹಾ, ಬೇಗ ಮದುವೆ ಆದರೆ ನಿಮಗೆ ಏನೋ ಒಂದು ಸೇವೆ ಮಾಡ್ತೀನಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. 30 ದಾಟ್ಮೇಲೆ ಹೆಣ್ಮಕ್ಳಿಗೆ ಮದುವೆ ಆಗಲ್ಲ ಅಂತ ಕೆಲವು ಎಪಿಸೋಡ್ ಮಾಡಿದ್ದೀನಿ. ಕಾಳಸರ್ಪ ದೋಷ ಇರ್ತದೆ, ಪುರುಷ ಶಾಪ ಇರ್ತದೆ, ಇಲ್ಲ ಮಾಟಮಂತ್ರ ತಂತ್ರ ಪ್ರಯೋಗ ಮಾಡಿರ್ತಾರೆ. ಈ ಮೂರನ್ನಕ್ಕೂ ನಾನೊಂದು ಎಪಿಸೋಡ್ ಮಾಡೀನಿ. ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ ನೋಡಿ. ನಾ ಹೇಳಿರೋ ಲಕ್ಷಣಗಳಲ್ಲಿ ನಿಮಗಿತ್ತು ಅಂದರೆ ಅದಾಗಿದೆ ಅಂತ. ಅದಾಗಿಲ್ಲ ಅಂತಂದರೆ ನಿಮಗೆ ಪುರುಷ ಶಾಪ ಕಾಳಸರ್ಪ ದೋಷ ಇರ್ತದೆ ನೋಡಿ. ಮತ್ತು ಹುಲಿಗೆ ಮಾತ್ರ ಪ್ರಾರ್ಥನೆ ಮಾಡಿಬಿಟ್ಟು ಆ ದೇವಿ ಸೀರಿಯಸ್ಸರಿಗೆ ಪುರೋಹಿತಕ್ಕೆ ಪ್ರಾರ್ಥನೆ ಮಾಡಿ ₹1 ಕಾಯಿನ್ ಇಟ್ಕೊಂಡು ಪ್ರಾರ್ಥನೆ ಮಾಡಿಬಿಟ್ಟು ಆ ಸೀರಿಯಸ್ಸರಿಗೆ ಕಟ್ಟಿ ಅಂತೇಳಿ ಪ್ರಾರ್ಥನೆ ಮಾಡಿ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಗುರುಗಳೇ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಗುರುಗಳೇ. ಬೆಂಗಳೂರಿಂದ ಹೇಳಿ ಅಮ್ಮ. ನಮ್ಮ ತಂದೆ ಅವರು ರಾತ್ರಿ ಹೊತ್ತು ಮಂಚದ ಮೇಲೆ ಮಲಗಿದ್ದಾಗ ಬಿದ್ದು ಬಿದ್ದು ಹೋಗ್ತಾರೆ ಗುರುಗಳೇ. ಏನ್ ತೊಂದರೆ ಅಂತಾನೆ ಗೊತ್ತಾಗ್ತಿಲ್ಲ, ಭಯ ಭಯ ಅಂತಾರೆ. ಅವ್ರನ್ನ ಸ್ವಲ್ಪ ಸೇಫ್ಟಿ ಬೇರೆ ಕಡೆ ಮಲಗಿಸಿ, ಬೀಳದೇ ಇರೋ ಥರ ಪ್ಲಾನ್ ಮಾಡಿ ಮಲಗಿಸಿ. ಎಲ್ಲಿ ಮಲಗಿದ್ರು ಬೀಳ್ತಾರೆ ಗುರುಗಳೇ. ಆ ಜಾಗ ಚೇಂಜ್ ಮಾಡಿ ಬೇರೆ ಕಡೆ ಮಲಗಿಸಿದ್ರು ಅಲ್ಲೂ ಬಿದ್ದೋಗ್ತಾರೆ ಮಂಚದಿಂದ. ಎಷ್ಟು ವಯಸ್ಸು? 72 ಇಯರ್ಸ್. ಕೆಳಗೆ ಮಲಗಿಸ್ಬೋದಾ ಮಂಚ ಬಿಟ್ಟು? ಅದು ಬೆನ್ನು ಆಪರೇಷನ್ ಆಗಿದೆ ಅವ್ರಿಗೆ. ಅಲ್ಲ, ಕೆಳಗೆ ಮಲಗಿಸಿದ್ರೆ ಇನ್ನೂ ಒಳ್ಳೇದಲ್ಲ. ಬೆನ್ನು ಆಪರೇಷನ್ ಆಗಿದೆ ಮಂಚಗಿಂತ. ಕೆಳಗಡೆ ಮಲಗಿಸೋದು ಒಳ್ಳೇದಾ ಗುರುಗಳೇ? ಹಾಂ, ಮಲಗಿಸಿ. ಒಂದು ಎರಡನೇದು, ಒಂದು ನಿಂಬೆಹಣ್ಣು, ಒಂದು ಸೌದೆ ಇದ್ಲು, ಗೊತ್ತಲ್ಲ ಸೌದೆ ಇದ್ಲು, ಇದ್ದಿಲು, ಮತ್ತು ಕರಿಮೆಣಸು 4, ಇದು ಒಂದು 4 ಲವಂಗ, ಒಂದು 3-4 ಅಥವಾ 5 ಒಣಮೆಣಸಿನ್ಕಾಯಿ. ಇದೊಂದು ಬಟ್ಟೆಗೆ ಹಾಕ್ಬಿಟ್ಟು 21 ಸಲ ಇಳಿ ತೆಗೆದ್ಬಿಟ್ಟು ಅವ್ರು ಮಂಚಕ್ಕೆ ಕಟ್ಟಿಬಿಟ್ರೆ ಮಂಚದ ಮೇಲೆ ನಿಂತು ಬೀಳಲ್ಲ. ಮಾಡಿ, ಭಾಳ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಕೆಲವರಿಗೆ ಡಾಕಿನಿ ಪ್ರಯೋಗ ಅಂತ ಇರ್ತದೆ, ಡಾಕಿನಿ ಸೋಂಕು ಇರ್ತದೆ, ಆವಾಗ ಈ ಥರದ್ದೆಲ್ಲ ಆಗತ್ತದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಗುರುಜಿ. ಹಲೋ ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಈ ಬಾಗಲಕೋಟೆ ಜಿಲ್ಲಾದಾಗ ರೀ. ಸ್ವಲ್ಪ ಜೋರ ಮಾತಾಡಬೇಕು. ಬಾಗಲಕೋಟೆ ಜಿಲ್ಲಾ ಗುರುಜಿ ರೀ. ಹೇಳಿ ಹೇಳಿ, ಭಾಳ ಸಂತೋಷ. ಕೋಟಿ ಕೋಟಿ ನಮ್ಮ ಮನೆಗಳವ್ರಿ ನಿಮಗೆ. ಭಾಳ ಸಂತೋಷ, ಹೇಳಿ. ನಿಮ್ದು ದಿನ್ನೆ ನಾನು ಕೇಳ್ತೀನಿ, ಕೆಲಸ ಬಿಟ್ಟು ನಿಮ್ಗೆ 10 ತನ 9ವರೆಗೆ ಹತ್ತಿರಿ, 9 ತನಕ ಕುಂಡಿರ್ತೇನ್ರಿ ಗುರುಜಿ. ಓ ಒಳ್ಳೇದು. ನೋಡುತ್ತೇನ್ರಿ, ನಾನು ಭಾಳ ಇಷ್ಟ ರೀ ನೀವು ಅಂದ್ರಲ್ಲಿ. ಹೇಳಿ ಹೇಳಿ, ಏನು ಕೆಲಸ ಮಾಡ್ತಿರ್ತಾವು? ನಮ್ಮ ಮಗ ರೀ ಅದಾನ್ರಿ, ಮತ್ತು ಒಬ್ಬ ಮಗ ಅದಾನ್ರಿ. ಹಿಂಗಾಗಿ 2 ಎಂಗೇಜ್ಮೆಂಟ್ ಆಗಿ ಸುಳ್ಳು ಅದಾವ್ರಿ ಗುರುಜಿ ರೀ. ಎಂಗೇಜ್ಮೆಂಟು? ಹಾಗೆ ಸುಳ್ಳು ಅದಾವ್ರಿ. ಈ ಮದುವೆ ಆಗೈತ್ರಿ ಗುರುಜಿ. ಮದುವೆ ಆಯ್ತಾ? ಮದುವೆ ಆಗೈತ್ರಿ, 2 ಹೆಣ್ಣು ಮಕ್ಕಳು ಆಗ್ಯಾವ್ರಿ. ಮತ್ತೆ ಹೆಂಡತಿ ಬರಾಕ ಒಟ್ಟ ಅಲ್ಲೆತ್ತಾಳ್ರಿ ಗುರುಜಿ. ಏನ ಹೆಂಡತಿ ಬರಾಕ ಒಟ್ಟು ಅಲ್ಲೆನಾಕತ್ತಾಳ್ರಿ. ಇವಾಗ ಡೈವರ್ಸ್ ಕೇಸ್ ಹಾಕ್ಯಾಳ್ರಿ. ಡೈವರ್ಸ್ ಹಾಕಿದಾಳ? ಹ್ಞೂನ್ರಿ. ಕಾರಣ ಏನು? ಆಕಿ ಇಲ್ಲಿ ನಮ್ಮ ಮತ್ತೆ ನನ್ನ ಬಿಟ್ಟು ಬಾ ಅಂದಳ್ರಿ. ಮಗನ್ ಬಿಟ್ಟು ನಾನು ಹೋಗನ್ ಬಿಟ್ರಿ, ತಾಯಿ ಬಿಟ್ಟು ಬಾ ಅಂದಳ್ರಿ ಗುರುಜಿ ರೀ. ನೀವು ಟಿವಿ ಹೊರಗಡೆ ಬಂದು ಮಾತಾಡಿ. ತಾಯಿ ಬಿಟ್ಟು ಬಾ ಅಂದಳ್ರಿ, ತಾಯಿ ಬಿಟ್ಟು ಬರಾಕ ಅಲ್ಲಿ ಅಂದ್ರಿ ಗುರುಜಿ ರೀ. ಅಪ್ಪ ಅಮ್ಮ ಬಿಟ್ಟು ಬಾ ಅಲ್ಲ? ನಮ್ಮ ಮನೆಯವರು ತೀರ್ಕೊಂಡಾರಿ ಗುರುಜಿ. ಹಾಂ. ಈಗ ಯಾರು ಕೂತು ಮಾತಾಡಿ, ಒಂದು 4 ಜನ ದೊಡ್ಡ ಎಲ್ಲಾರು ಕೂತು ಮಾತಾಡಿದ್ರು ಇದು ಆಗಲ್ರಿ ಗುರುಜಿ ರೀ. ಮತ್ತೆ ಕಾಗದಕ್ಕೆ ಡೈವರ್ಸ್ ಬಂದೈತಿ, ಕೋಟಿ ತಗೊಂತ ಕೋಟಿಗೆ ಬಂದಿಲ್ರಿ ಗುರುಜಿ ಇರ್ತಾಂಗ. ಬನಶಂಕರಿ ದೇವಿಗೆ ಹೋಗಿ ಪ್ರಾರ್ಥನೆ ಮಾಡಿಬಿಟ್ಟು, ಬನಶಂಕರಿ ದೇವಿಗೆ ಹೋಗಿ, ಬಾದಾಮಿ ಬನಶಂಕರಿ ದೇವಿಗೆ ಹೋಗಿ ಪ್ರಾರ್ಥನೆ ಮಾಡಿ, ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಜೊತೆ ಸಂಸಾರ ಜೊತೆ ಬದುಕೋರಿಗೆ ಆಶೀರ್ವಾದ ಮಾಡೋ ತಾಯಿ,
ನಿನಗೊಂದು ಸೀರೆ ಕುಪ್ಸನ ಉಡಿಸ್ತೀನಿ ಕೊಡ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಲಗ್ನದಲ್ಲಿ ಮ್ಯಾರೇಜ್ ಆಗುವಾಗ ಲಗ್ನದಲ್ಲಿ ದೋಷ ಇದ್ದರೆ ಮ್ಯಾಚಿಂಗ್ ಮ್ಯಾಚ್ ಆಗೋದ್ರಲ್ಲೂ ದೋಷ ಇತ್ತು ಅಂದರೆ ಈ ರೀತಿ ಒಂದು ಪರಿಹಾರ ಇದೆ, ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಕಾಲ್ ಮಾಡ್ತಿದ್ದೀನಿ ಗುರುಜಿ. ಮಾತಾಡಿ, ಭಾಳ ಸಂತೋಷ. ನಮ್ಮ ಮನೆಯವರು ಅವ್ರ ಅಕ್ಕಂದಿರ್ನ ಬಿಟ್ಟು ಹೆಂಡತಿ ಮಗು ಅನ್ನೋ ಭಾವನೆನೇ ಇಲ್ಲ ಗುರುಗಳೇ. ಅದಕ್ಕೇನ್ ಮಾಡ್ಬೇಕು ಅಂತ ಗುರುಗಳೇ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆ ಆಗ 16 ವರ್ಷ ಆಗಿದೆ ಗುರುಗಳೇ. ಮಕ್ಕಳಿದಾರ? ಒಬ್ಳು ಮಗಳಿದ್ದಾಳೆ. ಮಗಳ ಮೇಲೂ ಪ್ರೀತಿ ಇಲ್ಲ ಗುರುಗಳೇ. ನೋಡಲ್ಲ ಹೆಂಡತಿ ಮಗು ಅಂತ, ಬರೀ ಅಕ್ಕ ಅಕ್ಕ ಅನ್ನೋದ್ ಬಿಟ್ಟು ಆ ಬಾಯಲ್ಲಿ ಆ ಪದ ಬಿಟ್ಟು ಬೇರೇನೂ ಹೇಳಲ್ಲ ಗುರುಗಳೇ. ಅಕ್ಕನು ನಿಮ್ಮ ಜೊತೆಲೇ ಇದ್ದಾರಾ? ಅಕ್ಕನೂ ಜೊತೆಲೇ ಇದ್ದಾರೆ. ಅಕ್ಕ, ಅಕ್ಕನ ಗಂಡ, ಅವ್ರಿಬ್ರು ಮಕ್ಕಳು ಎಲ್ಲರೂ ಒಂದೇ ಮನೆಯಲ್ಲಿ ಇರೋದು ಗುರುಗಳೇ. ಏನು ಮಾಡೋದೀಗ? ಸೊಡುಟ್ಟವ್ರಿಗೆ ಏನು ಮಾಡ್ಬೇಕು ಹೇಳಿ? ಈಗೆಲ್ಲ ನೀವೇ ಅವ್ರನ್ನ ಮನವೊಲಿಸ್ಕೊಂಡು ಮಾಡ್ಬೇಕು. ನೀವು ಏನಾದ್ರು ಗಂಡನಿಗೆ ಹೇಳಬೇಕು, ಈ ಥರ ಮಾಡೋ ನಮ್ಮ ಗತಿ ಏನು, ನನ್ನ ಮಗಳ ಗತಿ ಏನು ಅಂತೆಲ್ಲ ಹೇಳಬೇಕು. ಯಾಕೆಂದರೆ ಬೇರೆಯವರಾಗಿದ್ದರೆ ಏನೋ ಒಂದು ಮಂತ್ರ ತಂತ್ರ ಮಾಡಿ ಅವರು ದೂರ ಇಡ್ಬೋದು. ಇಲ್ಲಿ ಸ್ವಂತ ಗಂಡ, ಸ್ವಂತ ಅಕ್ಕ, ಗಂಡನ ಅಕ್ಕ ಈ ಥರ ಮಾಡಿದಾಗ ನಿಮ್ಗೆ ಏನಾರು ಎಫೆಕ್ಟ್ ಆದ್ರೆ ಏನು ಮಾಡ್ತೀರಿ? ಅದೇ ಎಲ್ಲ ಬುದ್ಧಿ ಹೇಳಿನೂ ಅವ್ರನ್ನ ಬಿಟ್ಟೇ ಬರಲ್ಲ ಅಂತಾರೆ. ಓಕೆ, ಮನೆ ಬಿಟ್ಟು ಹೋಗಲ್ಲ ಗುರುಗಳ. ಅಕ್ಕ ಅಕ್ಕನ ಗಂಡನು ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅನ್ನೋ ಭಾವನೆನೇ ಇಲ್ಲ ಅವ್ರಿಗೆ. ನಿಮ್ಗೆ ಅತ್ತೆ ಮಾವ ಇಲ್ವಾ? ಅತ್ತೆ ಮಾವ ತೀರೋಗ್ಬಿಟ್ಟಿದ್ದಾರೆ ಗುರುಗಳ. ನಿಮ್ಮ ಅಕ್ಕ ಯಜಮಾನ್ ಅಕ್ಕನ ಗಂಡ ಏನು ಕೆಲಸ ಮಾಡ್ತಾರೆ? ಅವ್ರು ಯಾವುದೋ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಓಕೆ, 7 ವಾರ ಸಂತೋಷಿ ಮಾತದೊಂದು ವ್ರತ ಮಾಡಿ. ಏನ್ ಮಾಡ್ಬೇಕು ಅದಕ್ಕೆ ಗುರುಗಳ? ಅದು ಬುಕ್ ಸಿಗುತ್ತೆ, ಸಂತೋಷಿ ಮಾತಾ ಬುಕ್ ಅಂಗಡಿ ಸಿಗುತ್ತೆ. ಸಂತೋಷಿ ಮಾತಾ ಅಂತ ಬುಕ್ಕಲ್ಲಿರೋ ಕ್ರಮ ಪಾಲನೆ ಮಾಡಿ 7 ವಾರ ಮಾಡಿ. ಮಾಡಿ ಅಷ್ಟು ಸಾಕು, ಎಲ್ಲ ಸರಿ ಹೋಗುತ್ತೆ ನೋಡಿ. ಭಾಳ ಸಂತೋಷ ಮಾಡೋದಕ್ಕೆ. ಗಂಡನ ಅಕ್ಕನ ನಾವು ಬೇರೆ ಮಾಡೋದು ಬಿಡೋದು ಅದೆಲ್ಲ ತಪ್ಪಾಗುತ್ತೆ. ಬಟ್ ಅವ್ರಿಗೆ ಬುದ್ಧಿ ಬಂದು ನಾವು ಇಲ್ಲೋ ಸರಿ ಇಲ್ಲ, ನಾವು ಬೇರೆ ಮನೆಗೆ ಹೋಗೋಣ ಅಂತೇಳಿ ಹೊರಡಬೇಕು ಅಂತಂದರೆ ನಾನು ಹೇಳಿರೋ ವ್ರತ ಮಾಡಬೇಕು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಬಿಜಾಪುರದಿಂದ ಗುರುಜಿ. ಬಿಜಾಪುರದಿಂದ, ಹೇಳಿ ಅಮ್ಮ. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಯಾರ ಬಗ್ಗೆ? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಿ. ಐಶ್ವರ್ಯ ಅಂತ ಗುರುಜಿ. ಏನ್ ಸಮಸ್ಯೆ ಹೇಳಿ? ಅವಳಿಗೆ ಅವಾಗವಾಗ ಆರೋಗ್ಯ ಪ್ರಾಬ್ಲಮ್ ಆಗ್ತದೆ ಗುರುಜಿ. ಏನ್ ಕಾಯಿಲೆ ಬರ್ತದೆ ಹೇಳಿ? ಬರೀ ಇದು ಹೊಟ್ಟಿನೋ ಅಂತ ಗುರುಜಿ. ಎಲ್ಲ ತೋರಿಸಿದ ರಿಪೋರ್ಟ್ ಎಲ್ಲ ನಾರ್ಮಲ್ ಗುರುಜಿ. ಮತ್ತ ಬರೀ ನಮ್ ತ್ರಾಸ ಆಗ್ತೈತೆ ಅಂತ ಸ್ವಲ್ಪ ವೈಟ್ ಅಂತ ಹೋಗ್ತಿಲ್ಲ. ಬರೀ ಹೊಟ್ಟಿ ಚುಚ್ಚುತ್ತೆ ಅಂತ ಎಲ್ಲಿ ತೋರಿಸಿದ್ರು ಎಲ್ಲ ರಿಪೋರ್ಟ್ ನಾರ್ಮಲ್ ಗುರುಜಿ. ಆದ್ರೆ ಯಾಕೆ ಆಗ್ತೈತೆ ಗೊತ್ತಿಲ್ಲ ಗುರುಜಿ. ಹೆಸರು ಜನದ ಹೆಸರು ನಂದಿನಿ ಗುರುಜಿ. ಡಾಕಿನಿ ಅನ್ನೋ ದೋಷ ಇರ್ತದೆ. ಡಾಕಿನಿ ಅನ್ನೋ ಒಂದು ಪ್ರೇತದ ಸೋಂಕಿದ್ರೆ ಈ ರೀತಿ ಆಗತ್ತೆ ಹೆಣ್ಮಕ್ಳಿಗೆ. ಹೌದು ಗುರುಜಿ, ಪರಿಹಾರ ಗುರುಜಿ. ನಾನು ನೋಡಿ ನಾಳೆದಲ್ಲಿ ಮಾಡ್ತಾ ಇದ್ದೀನಿಲ್ಲ, ಅದು ಫಾಲೋ ಮಾಡಿ. ಇದಕ್ಕೋಸ್ಕರ ಒಂದು ಎಪಿಸೋಡ್ ಮಾಡ್ತೀನಿ, ಪರಿಹಾರ ಹೇಳ್ತೀನಿ, ಮಾಡಿ ನೀವು. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ನಿಮ್ಮ ವಾಯ್ಸು ಬ್ರೇಕ್ ಆಗ್ತಿದೆಯಲ್ಲ, ಒಂದ್ ಕಡೆ ನಿಂತ್ಕೊಂಡು ಮಾತಾಡಿ. ಹಲೋ, ನಮಸ್ತೆ, ಹೇಳಿ. ಯಾವರು? ಎಲ್ಲಿ? ಆನೇಕಲ್, ಹೇಳಿ. ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಬರ್ತಾ ಇದೆ, ಪ್ರತಿ ದಿವಸ ನೋಡ್ತಾ. ನೀವು ನೀವು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನಿಸುತ್ತೆ, ವಾಯ್ಸೇ ಕೇಳ್ತಾ ಇಲ್ಲ ನನಗೆ. ಮತ್ತೊಂದು ಸಲ ಟ್ರೈ ಮಾಡಿ, ನಿಮ್ಮ ಲಕ್ ಇದ್ರೆ ಸಿಗ್ಬೋದು. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ ಹಲೋ, ನೀವು ಟಿವಿಯಿಂದ ಹೊರಗಡೆ ಬನ್ನಿ. ಟಿವಿಯಿಂದ ಕೂತ್ಕೊಂಡಿದ್ದೀರಾ? ಹೊರಗಡೆ ಬಂದು ಮಾತಾಡಿ. ಆಯ್ತು ಗುರುಜಿ. ಹೇಳಿ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಹೊಸಕೋಟೆಯಿಂದ ಕಾಲ್ ಮಾಡ್ತಿದ್ದೀವಿ. ಹೇಳಿ ಅಮ್ಮ. ಗುರುಜಿ, ನೀವು ಮೊನ್ನೆ ಒಂದು ಮಕ್ಳಿಗೋಸ್ಕರ ಒಂದು ಎಪಿಸೋಡ್ ಮಾಡಿದ್ರಲ್ಲ, ರುದ್ರಾಕ್ಷಿದ್ ಅಂತ. ಅದು ಅದೇ ಮಕ್ಳು ಅತೃಪ್ತ ಇದು ಆತ್ಮ ಇದ್ರೆ ಅದು ಮಾಡಕ್ ಹೇಳಿದ್ರಲ್ಲ,
ಅದು ನಾವು ಹಾಕೊಂಬೋದ ಗುರುಜಿ ರುದ್ರಾಕ್ಷಿದು? ಮಕ್ಕಳು ಮಾಡಿ ನೀವು ಯಾಕೆ ಹಾಕೋತೀರಾ? ಅಲ್ಲ ನಮ್ಗೂ ಅದೇ ತರ ಆಗುತ್ತೆ ಗುರುಜಿ. ಏನಂದ್ರೆ ಪ್ರೇತಾತ್ಮ ಸೋಂಕಿದೆ ಏನು ಅಂತ ಅದೇ ತರ ಆಗುತ್ತೆ ಮಕ್ಳಿಗೂ. ಮಾಡಿದ್ರೆ ನಾವು ಮಾಡ್ಕೊಂಬೋದ ಅಂತ. ಏನಾಗುತ್ತೆ ಹೇಳಿ, ನಿಮಗೆ ಏನೇನಾಗುತ್ತೆ ಹೇಳಿ? ಗುರುಜಿ ನಾವು ತುಂಬಾ ವರ್ಷದಿಂದ ಈ ಮನೇಲೆ ಇದ್ದೀರಿ. ನಮ್ಮ ಮನೇಲಿ ಯಾರಿಗೂ ಆತರ ನನಗೆ ಆತರ ಆಗ್ತಿರೋದು. ಅದು ಏನಾಗುತ್ತೆ ಹೇಳಮ್ಮ, ಅದು ಏನಾಗುತ್ತೆ ಹೇಳಿ. ಅಂದ್ರೆ ನನಗೆ ತುಂಬಾ ಸತ್ತು ಹೋಗಿರೋರು ಮತ್ತೆ ಬದುಕಿರೋರು ಯಾರಿಗೂ ಆತರ ಊಟ ಜೀರ್ಣ ಆಗಲ್ಲ, ನಿದ್ದೆ ಮಾಡಕ್ ಬಿಡಲ್ಲ, ಒಂಥರ ಅರ್ಸಮುರ್ಸ ಆಗೋದು, ಹೊಟ್ಟೆ ಉದ್ಕೊಳೋದು. ಆಚೆಗಡೆ ಏನು ಊಟ ತಿನ್ಬಾರ್ದು. ನಾನು ಆಚೆಗಡೆ ಊಟ ಬಂತು ತಿಂದಿದ್ನಂದ್ರೆ ನೈಟೇ ಸ್ಟಾರ್ಟ್ ಆಗುತ್ತೆ ನನಗೆ. ಏನಾಗುತ್ತೆ? ನಿದ್ದೆ ಮಾಡಕ್ ಬಿಡಲ್ಲ, ಹೊಟ್ಟೆ ಊದ್ಕೊಂಡ್ಬಿಡೋದು, ಉಸಿರಾಡಕ್ ಆಗಲ್ಲ, ಒಂಥರ ಬೆದ್ರಿ ಉಸಿರಾಡಕ್ ಆಗಲ್ಲ. ಆತರ ಕತ್ತಿಕ್ಸ್ದಾಗ ಎದುರ್ಸಿ ಕುಳ್ಕೊಂಡ್ಬಿಡ್ತೈತೆ. ಮಂಚದ ಮೇಲೆ ಮಲಗಿದ್ರೆ ಆತರ ಆಗುತ್ತೆ ಗುರುಜಿ ನನ್ಗೆ. ನೆಲದ ಮೇಲೆ ಮಲ್ಕೊಂಡ್ರೆ? ನೆಲದ ಮೇಲೆ ಮಲ್ಕೊಂಡ್ರು ಆತರ ಆಗುತ್ತೆ. ಅಂದ್ರೆ ಮಂಚದ ಮೇಲೆ ಮಲಗಿದ್ರೆ ಜಾಸ್ತಿ ಆಗುತ್ತೆ. ನೆಲದ ಮೇಲೆ ಮಲ್ಕೊಂಡ್ರೆ ತುಂಬಾ ಕನಸು ಬರೋದು ತುಂಬಾ. ಆದ್ರೂ ನಾನು ಕೂರ್ಮ ಯಂತ್ರ ಎಲ್ಲ ಮಾಡ್ತಾ ಇದ್ದೀನಿ, ಬಾಗಿಲು ಯಂತ್ರ ಎಲ್ಲ ಮಾಡ್ತಾನೆ ಇದ್ದೀನಿ. ಆ ತಲೆ ಕೆಳಗಡೆ ಇಟ್ಟಿದ್ದೀನಿ. ಪ್ರೇತಾತ್ಮ ಸಲ ಹೇಳಿದ್ರಲ್ಲ ಯಂತ್ರ ಬರೆದು ತಲೆ ದುಮ್ಮಿ ಕೆಳಗಡೆ ಇಡ್ರಿ ಅಂತ, ಅದು ಮಾಡಿ ಇಟ್ಕೊಂಡಿದ್ದೀನಿ. ಆದ್ರೂ ನನಗೆ ಯಾರಿಗೂ ಆತರ ಆಗಲ್ಲ, ನನ್ನೊಬ್ಳಿಗೆ ಆತರ ಆಗುತ್ತೆ ಗುರುಜಿ. ನಮ್ಮ ಅತ್ತೆ ನಾನು ಇಬ್ರು ಇಲ್ಲ ಗುರುಜಿ. ಇದು ನಿಮ್ಗೆ ಪ್ರಯೋಗ ಮಾಡಿದ್ದಾರೆ. ಇದು ಪ್ರಯೋಗ ಮಾಡಿದ್ರೆ ಏನು ಪ್ರಯೋಗ ಅಂತ ಪತ್ತೆ ಹಚ್ಚಬೇಕು, ಅದು ನೋಡ್ಕೊಂಡು ಪರಿಹಾರ ಮಾಡಬೇಕು. ಇದಕ್ಕೆ ನಿಮಗೆ ನಿಮ್ಮ ಸಪ್ರೇಟ್ ನಿಮಗೋಸ್ಕರನೇ ಪ್ರಯೋಗ ಮಾಡಿರ್ತಾರೆ. ಬೇರೆಯವ್ರಿಗೆ ಯಾರಿಗೂ ಆಗಲ್ಲ, ನಿಮ್ಗೆ ಆಗ್ತದೆ. ನಿಮ್ಮ ಮೇಲೆ ಏನೋ ಪ್ರಯೋಗ ಆಗಿದೆ. ಕೂದಲು ಊಟದ ತೊಗೊಂಡೋ ಅಥವಾ ಸೀರೆ ಅಥವಾ ಬಟ್ಟೆ ಮಣ್ಣು ಚಪ್ಪಲಿ ಏನೋ ತೊಗೊಂಡು ಮಾಡಿರ್ತಾರೆ ಯಾರು. ಅದನ್ನು ಯಾರು ಮಾಡಿದ್ದಾರೆ, ಏತಕ್ಕೆ ಮಾಡಿ ಅಂತ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಆಡಬೇಕು. ಸದ್ಯಕ್ಕೀಗ ನೀವು ಎಲ್ಲರೂ ದುರ್ಗಿ ಕಾಳಿ ಈ ಥರ ದೇವಸ್ಥಾನದಲ್ಲಿದ್ದರೆ ಹೋಗ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ಬಿಟ್ಟು 108 ಸಲ ಪ್ರದಕ್ಷಿಣೆ ಮಾಡಿ. ದೇವಸ್ಥಾನದಲ್ಲಿ ಗುರುಜಿ ಯಾವುದೋ ದುರ್ಗಿ ಕಾಳಿ ಈ ಥರ ಯಾವ್ದಾದ್ರು ಶಕ್ತಿ ದೇವತೆ ಆಯ್ತು ಗುರುಜಿ. ಮಾಡಿಮ್ಮ, ಒಳ್ಳೆಯದಾಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇದು ಪ್ರೇತ ಸೋಂಕು ಅಂತಲ್ಲ, ಮಾಟಮಂತ್ರ ಪ್ರಯೋಗ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ಚಿತ್ರದುರ್ಗದಿಂದ. ಎಲ್ಲಿಂದ? ಚಿತ್ರದುರ್ಗದಿಂದ. ಹೇಳಿ, ಏನು ಸಮಸ್ಯೆ? ಸರ್ ಅದು ಈಗ ನಾರ್ಮಲ್ ಆಗಿ ನಮ್ಮ ಮನೆ ಎದುರುಗಡೆ ಸರ್, ಈಗ ಅಂದ್ರೆ ಒಂದ್ ಒಳ್ಳೆ ರೀತಿಯಲ್ಲಿ ಇದ್ದು ಈಗ ನಮ್ಮ ಫ್ಯಾಮಿಲಿಗೆ ಸ್ವಲ್ಪ ಇದು ಮಾಟ ಮಂತ್ರದೆಲ್ಲ ಮಾಡಿಸ್ಬಿಟ್ಟು ಗಂಡ ಹೆಂಡತಿ ಎಲ್ಲ ದೂರ ಆಗೋ ರೀತಿ ಮಾಡಿದ್ದಾರೆ ಸರ್. ಈಗ ಏನಕ್ಕೆ ಮಾಡ್ತಾರೋ ಎದುರುಗಡೆ ಮನೆಯವರು? ನಿಮಗೆ ಏನು ತಪ್ಪು ಮಾಡಿದ್ದೀರಿ ನೀವು ಅವ್ರಿಗೆ? ಯಾವ್ದೇ ರೀತಿ ಇಲ್ಲ ಸರ್, ನಮ್ಮ ಜೊತೆ ಎಲ್ಲರೂ ಕೂಡ ಚೆನ್ನಾಗಿದ್ರು ಸರ್. ಅವರು ಚೆನ್ನಾಗಿದ್ದು ಈಗ ಅದ್ರಲ್ಲೂ ನಮ್ಮನ್ನ ಅಕ್ಕ ಅಕ್ಕ ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಮಾತಾಡ್ಸಿ ಮಾಡ್ತಾ ಇದ್ರು. ಈಗ ಏನ್ ಮಾಡಿದಾರೆ ಅಂದ್ರೆ ಇವಾಗ ಇಲ್ಲ ಅವ್ರು ನನ್ನ ಜೊತೆ ತಪ್ಪಾಗಿ ನಡ್ಕೊಂಡಿದ್ರು, ಅವ್ರು ಸರಿ ಇಲ್ಲ ಆ ತರ ಈ ತರ ಅಂತ ಹೇಳಿ ಈಗ ಮನೆಯವರಿಗೆಲ್ಲ ಸ್ವಲ್ಪ ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ನಾ ಕಂಪ್ಲೇಂಟ್ ಅದು ಅಂತೆಲ್ಲ ಕೊಡ್ಬೇಕು ಅನ್ಕೊಂಡ್ವಿ. ಆದ್ರೆ ಈಗ ಹೆಣ್ಮಕ್ಳಿದ್ದಾರೆ ಸರ್, 2 ಮಕ್ಳಿದ್ದಾರೆ. ಯಾರಿಗೆ ಸಮಸ್ಯೆ ಆಗ್ಬಾರ್ದು ನನಗೆ ಸರ್. ಅದನ್ನ ಕಂಪ್ಲೇಂಟ್ ಅಂತ ಕೊಟ್ಟಾಗ ಅದು ಸುಮ್ನೆ ಮಕ್ಕಳಿಗೆ ಅದು ಇದಾಗುತ್ತೆ ಅನ್ನೋದು ಒಂದೇ ಕಾರಣಕ್ಕೆ ನಾವು ಸುಮ್ನೆ ಆದ್ವಿ ಸರ್. ಇದರಿಂದ ಏನಾದ್ರು ನಮ್ಮ ಮನೆಯವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇರೋ ತರ ಆಯ್ತು. ಹಂಗಾಗಿ ಸ್ವಲ್ಪ ದಿವಸ ಬೇಡ ಇಲ್ಲಿರೋದು ಅಂತ ಹೇಳಿ ನನ್ನ ಅಲ್ಲಿ ತವ್ರ ಮನೆಗೆ ಕಳಿಸಿದ್ರು. ಈಗ ಏನಾಗಿದೆ ಅಂತಂದ್ರೆ ಅವನು ಅಲ್ಲಿ ಇಲ್ಲದೆ ಬೇರೆ ಬೇರೆ ತರ ಇವ್ರು ಸರಿ ಇಲ್ಲ ಆ ತರ ಈ ತರ ಅಂತೆಲ್ಲ ಮೆಸೇಜ್ ಮಾಡಿ ಅವ್ರುಗಳು ತಲೆ ಕೆಡಿಸ್ಲಿ ಸರ್. ಈಗ ಹಂಗಾಗಿ ಮನೆಯವರು ನೀನ್ ಬರೋದು ಬೇಡ ಏನು ಬೇಡ, ಇಲ್ಲಿಂದ ಇಷ್ಟೆಲ್ಲ ನಿನ್ನಿಂದ ಸಮಸ್ಯೆ ಆಗಿದೆ, ನಿನ್ ಪಾಡಿ ನೀನು ಎದ್ಬಿಡು ಅನ್ನೋ ರೀತಿ ಆಗಿದೆ ಸರ್. ಈಗ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್ ಈ ಮಂತ್ರನ ದಿನ ಜಪ ಮಾಡಿ. ಓಂ ಕ್ರೀಂ ಕಾಳಿ ಶತ್ರು, ಆಮೇಲೆ ಶತ್ರು ಅಂತ ಹೇಳಿದ್ಮೇಲೆ ಅವ್ರ ಹೆಸರು ಹೇಳಿ, ಯಾರು ನಿಮ್ಗೆ ತೊಂದರೆ ಕೊಡ್ತಿದ್ರು ಅವರು. ಶಮನಂ ಕುರು ಕುರು ಪಟ್ ಅಂತ. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್. ಶತ್ರು ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಹೇಳ್ಬಿಟ್ಟು ಶಮನಂ ಕುರು ಕುರು ಪಟ್ ಅಂತ ಬಿಡೋದು ಒಂದು ಮಾಡಿ ನೋಡಿ, ಏನೇನೋ ಫಜೀತಿ ಆಗಿಬಿಡುತ್ತೆ ಅವ್ರಿಗೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಲೈನಲ್ಲಿದ್ದಾರೆ. ಹಲೋ 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 ಹಲೋ, ಟಿ ವಿ ನೋಡ್ಕೊಂಡು ಮಾತಾಡ್ತಿದ್ರು, ಸ್ವಲ್ಪ ಹೊರಗಡೆ ಬಂದು ಮಾತಾಡಿ. ಹಲೋ ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ದಾವಣಗೆರೆಯಿಂದ ಕಾಲ್ ಮಾಡ್ತಾ ಇದೀವಿ ಗುರುಜಿ. ಹೇಳಿಮ್ಮ, ಏನು ಸಮಸ್ಯೆ? ನಮ್ಮ ಮನೆಯವ್ರಿಗೆ ಯಾವಾಗ್ಲೂ ಕೆಟ್ಟ ಕನ್ಸು ಬರುತ್ತಂತೆ, ಬರೀ ಮಾಂಸದ್ದು ಮಟನ್ದು ಬರೀ ಅದು ಬರುತ್ತಂತೆ ಸ್ವಾಮಿ. ಯಾವಾಗ ನೋಡಿದ್ರು ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ಫೋನ್ ಮಾಡಿ. ನನಗೆ ಆರೋಗ್ಯದ ಸಮಸ್ಯೆ. ದುಸ್ವಪ್ನ
ಕೆಟ್ಟ ಕನಸು ಬರ್ತಿದೆ ಅಂತಂದರೆ ನೀವು ಅಲ್ಲೆಲ್ಲಾದರೂ ಈ ಕಾಳಿ ಅಥವಾ ಭೈರವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಳ್ನೀರಲ್ಲಿ ಅಭಿಷೇಕ ಮಾಡಿಸಿ. ಎಳ್ನೀರಲ್ಲಿ ಒಂದು ಪುರೋಹಿತ ಒಂದು 5-6 ಎಳ್ನೀರು ಕೊಟ್ಟು ಭೈರವ ಅಥವಾ ಕಾಳಿ ದೇವರಿಗೆ ಅಭಿಷೇಕ ಮಾಡಿಸಿ. ಆಗ ಇದು ಏನು ದುಸ್ವಪ್ನ ತಣ್ಣಗಾಗತ್ತೆ, ಕ್ಲಿಯರ್ ಆಗುತ್ತೆ. ಎರಡನೇದು ಏನು ಹೇಳಿದ್ರಿ ನೀವು? ಆರೋಗ್ಯ ಸಮಸ್ಯೆ ಸ್ವಾಮಿ. ಏನು ಕಾಯಿಲೆ? ಯಾವಾಗ್ಲೂ ಕೆಮ್ಮು, ಸುಸ್ತು, ಆ ರೀತಿ ಸಣ್ಣ ಪುಟ್ಟದು ಆಗ್ತಾನೆ ಇರ್ತದೆ. ಡಯಾಬಿಟಿಕ್ ಪೇಷಂಟ್? ಆ ಮಟ್ಟಿಗೆ ಹೋಗ್ಬಿಡುತ್ತೆ. ಡಯಾಬಿಟಿಕ್ ಅವ್ರಿಗೂ? ಸ್ವಾಮೀಜಿ ಡಯಾಬಿಟಿಕ್ ಇದೆಯಾ? ಇಲ್ಲ ಸ್ವಾಮೀಜಿ, BP ಶುಗರ್ ಏನು ಇಲ್ಲ ಸ್ವಾಮೀಜಿ. ಚೆನ್ನಾಗಿ ಇರ್ತೀನಿ. ಇದಕ್ಕಿದ್ದಂಗೆ ಆಗ್ಲೇ ಜ್ವರ ಬರೋದು, ಇಲ್ಲ ಸುಸ್ತಾಗೋದು, ಅಡ್ಮಿಟ್ ಆಗ್ಬೇಕು ಹಾಸ್ಪಿಟ್ಲಿಗೆ, ಆ ರೀತಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ 3-4 ಲೋಟ ನೀರು ಕುಡಿಯೋಕೆ ಹೇಳಿ. ಬೆಳಗ್ಗೆ ಎದ್ದ ತಕ್ಷಣ 4 ಲೋಟ ನೀರು ಕುಡೀರಿ. ಅದು ಕುಡಿಯೋಕೆ ಮುಂಚೆ ನೀರಿಗೆ 1-2 ತುಳಸಿ ದಳ ಹಾಕ್ಬಿಡಿ. ತುಳಸಿ ದಳ ಹಾಕ್ಬಿಟ್ಟು ಆಮೇಲೆ ನೀರು ಕುಡಿಯೋಕೆ ಹೇಳಿ. ಇದು ಮಾಡ್ತಾ ಬನ್ನಿ, ಒಂದು ವಾರ ನೋಡಿ, ಎಲ್ಲ ಸುಸ್ತು ಸಂಕಟ ಎಲ್ಲ ನಿವಾರಣೆ ಆಗುತ್ತೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ. ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಿ? ಚಿತ್ರದುರ್ಗದಿಂದ ಕಾಲ್ ಮಾಡ್ತಿರೋದು. ಚಿತ್ರದುರ್ಗದಿಂದ, ಹೇಳಿ ಅಮ್ಮ. ನಾವು ನೀವು ಮನೆ ಖಾಲಿ ಮಾಡಿ ಅದ್ ಮನೆ ಬಾಡಿಗೆ ಬಗ್ಗೆ ಹೇಳ್ತಿದ್ದೀವಲ್ಲ, ನೀವೇ ಹೇಳಿದ್ರಲ್ಲ, ಮಂತ್ರ ಹೇಳಿದ, ಅವ್ರು ಖಾಲಿ ಮಾಡ್ಕೊಂಡು ಹೋದ್ರು. ಖಾಲಿ ಮಾಡ್ಕೊಂಡು ಹೋದ್ರ ಮೇಲೆ ಅವರು ಎಲ್ಲ 6 ತಿಂಗಳು ಬಾಡಿಗೆನೂ ಕೊಟ್ಟಿದ್ದ, ಮನೆ ಐಟಮ್ ಎಲ್ಲ ಮುರಿದು ಹೋಗಿದ್ದಾರೆ. ಹಳ್ಳಿ ಇಲ್ಲಿ ಎಲ್ಲ ಮುರಿದು ಹೋಗಿದ್ದಾರೆ. ಏನು ಅಡ್ವಾನ್ಸ್ ಏನೇನು ಕೊಟ್ಟಿಲ್ಲ, ಹಂಗೆ ಹೋಗಿದ್ದಾರೆ. ಮನೆ ಬೀದಿ ಬಿಸಾಕ್ತೀನಿ ಅಂತ ಹೇಳಿದ್ರು. ನಾವು ಬೇರೆ ಹೋಟ್ಲಿಗೆ ಹೋಗಿ ಬೀಗ ಇಸ್ಕೊ ಬಂತು. ಆಮೇಲೆ ಬೇರೆ ಮನೆ ನೋಡಿದ್ವಿ, ಬೇರೆ ಖರೀದಿ ತಗೋಣ ಅಂತ ಮನೆ ನೋಡಿದ್ವಿ. ಆ ಮನೆ ಜಾಸ್ತಿ ಹೇಳಿಲ್ಲ, ನಾವು ಅಡ್ವಾನ್ಸ್ ಕೊಟ್ಬಿಟ್ಟಿದ್ವಿ, 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ವಿ. ಈಗ ಕೇಳಿದ್ರೆ ಟೋಕನ್ ಅಡ್ವಾನ್ಸ್ ಕೊಡಲ್ಲ, ವಾಪಸ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟು ಸಾವಿರ? 5,000 ಕೊಟ್ಟಿದ್ದೀವಿ. ಅವರು ಜಾತಿ ಬೇರೆ ಜಾತಿ ನಮ್ಗೆ ಗೊತ್ತಿಲ್ಲ, ನಾವು ಗುರುಗುರು ಅಂತ ಜಾತಿ ಅಂತ ಮಾತಾಡಿ ಅಡ್ವಾನ್ಸ್ ಕೊಟ್ಟಿದ್ವಿ ಖರೀದಿ ತಗೋಣ ಅಂತ. ಈಗ ಕೇಳೋರು ಟೋಕನ್ ಅಡ್ವಾನ್ಸ್ ಕೊಡಲ್ಲ, ಏನ್ ಬೇಕಾದ್ರೂ ಮಾಡ್ಕೊಡ್ರಿ ಅಂತಾರೆ. ಕೊಡಲ್ಲ ಆದ್ಮೇಲೆ ಏನು ಮಾಡೋಕ್ಕಾಗತ್ತೆ? ಈಗ ನೀವು ಯಾಕೆ ಇನ್ನು ಮುಂದೆ ನೋಡಿ ಟೋಕನ್ ಅಡ್ವಾನ್ಸ್ ಕೊಟ್ರಿ? ಸರಿ, ಏನಕ್ಕೆ ಫಸ್ಟ್ ನೋಡಿ ವಿಚಾರ ಮಾಡಬೇಕು, ಇದು ಬೇಕಾ ಬೇಡವಾ ಅಂತ ಥಿಂಕ್ ಮಾಡಬೇಕು ನೀವು. ಈಗ ಏನು ಮಾಡೋಕ್ಕಾಗಲ್ಲ. 5,000 ತಿನ್ಕೊಂಡು ನನ್ನ ದುಡ್ಡಲ್ಲೇ ಬಿದ್ದಿರು ಅಂತ ಹೇಳಿ ಬನ್ನಿ ಅಷ್ಟೇ. ನಾನು 5,000 ಕೊಡೋವರೆಗೂ ನಿಂಗೆ ನಷ್ಟ ಆಗುತ್ತೆ ಅಂತ ಹೇಳಿ, ನನ್ನ ದುಡ್ಡು ಕೊಟ್ಟರೆ ಒಳ್ಳೇದಿಲ್ಲ, ನಾನು 5,000 ಬದಲು 5 ಲಕ್ಷ ಖರ್ಚಾಗತ್ತೆ ನಿನಗೆ ಅಂತ ಹೇಳಿ ಬನ್ನಿ ಅಷ್ಟೇ. ನೋಡಿ ಅವ್ನು ಕೊಡ್ತಾನಾಗ. ಓಕೆ, ಒಳ್ಳೆಯದಾಗಲಿ. ಯಾವುದೇ ಆಗಿದ್ರು ಕೂಡ ನಾವು ಯೋಚನೆ ಮಾಡಿ ಕೊಡಬೇಕು. ಸುಮ್ಮನೆ ಸಡನ್ನಾಗಿ ಕೊಟ್ಬಿಟ್ಟು ಆಮೇಲೆ ಈಗ ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಈಗ ಅವ್ನು ತಾನೇ ಏನು ಮಾಡ್ತಾನೆ, ಟೋಕನ್ ಅಡ್ವಾನ್ಸ್ ಕೊಟ್ಟ ಮೇಲೆ ತೊಗೋಬೇಕು. ಇಲ್ಲಾಂದರೆ ಟೋಕನ್ ಅಡ್ವಾನ್ಸ್ ಕೊಡಬಾರ್ದು, ಸುಮ್ಮನೆ ಇದ್ಬಿಡ್ಬೇಕು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ. ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ಕಾರ. ನೀವು ಟಿ ವಿ ಮುಂದೆ ಕುತ್ಕೊಂಡು ಮಾತಾಡ್ತಿದ್ರೆ ಹೊರಗಡೆ ಬನ್ನಿ. ಹಲೋ. ಹಲೋ. ಹಲೋ, ಯಾವೂರಿಂದ ಕಾಲ್ ಮಾಡ್ತೀರಿ? ನಾವು ಲಿಂಕ್ಸ್ ಅಂತ. ಲಿಂಕ್ಸೂರು? ಹೌದ್ರಿ. ಹೇಳಿ, ಏನು ಸಮಸ್ಯೆ ಹೇಳಿ. ಇಲ್ರಿ, ನಮ್ಗೆ ಬರೀ ಕಿರಿಕಿರಿ ಐತಿ ನೋಡ್ರಿ, ಗಂಡ ಹೇಳ್ತಿರ್ತೀವಿ. ನಿಮ್ಮ ಗಂಡ ಹೆಂಡ್ತಿಗ? ಹೌದ್ರಿ. ಯಾವ ವಿಷಯಕ್ಕೆ ಆ ಥರ ಪ್ರಾಬ್ಲಮ್ ನಿಮಗೆ? ಏನ್ರಿ, 4 ವರ್ಷ ಆಯ್ತು ನಮ್ಮ ಮದುವೆ ಆಗಿ. ನೀವು ಟಿ ವಿ ಮುಂದೆ ಕೂತಿದ್ದೀರಾ, ವಾಯ್ಸ್ ಕೇಳ್ತಾ ಇಲ್ಲ, ಹೊರಗಡೆ ಬಂದು ಮಾತಾಡಿಲ್ಲ. ಹೌದ್ರಿ. ಹಲೋ. ಹಲೋ, ಹೇಳಿ. ಹೌನ್ರಿ. ಟಿ ವಿ ಮ್ಯೂಟ್ ಮಾಡಿಯಪ್ಪ, ಮ್ಯೂಟ್ ಮಾಡಿ ಮಾತಾಡಿ. ನಾನೇನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಹೇಳ್ತಾ ಇದ್ದೀನಿ, ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ಬಿಡಿ, ಟಿ ವಿ ಇಲ್ದರ ಕಡೆ ಬಂದ್ ಮಾಡಿ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾನು ಮೈಸೂರು ಡಿಸ್ಟಿಕ್ನೋಳು, ಹುಣಸೂರು ತಾಲೂಕ್ನೋಳು, ಬೆಂಗಳೂರಲ್ಲಿ ಅಮ್ಮನ ಮನೆ ಬಂದಿದ್ದೀನಿ. ಹೇಳಿ ಸರ್. ನನಗೆ ಬಿದ್ಬಿಟ್ಟು ಇದು ಮೊದಲೇ ಇದರಲ್ಲಿ ಅಮಾವಾಸ್ಯೆ ಹುಣ್ಮೆ ಟೈಮಲ್ಲಿ, ಹುಣ್ಮೆದ್ರೆ 1 ತಿಂಗಳಾಗಿತ್ತು ಬಿದ್ದಿ ನನಗೆ ಹುಷಾರು ಮಾಡ್ಕೊಂಡು ಬಂದಿದ್ದಾರೆ. ಆಗ್ಲಿಂದ ನಾನು ಏನ್ ಕಾರ್ಯನೂ ನನ್ ಕೈಗೂಡ್ತಾ ಇಲ್ಲ. ಮತ್ತೆ ನಾನು ಆರಂಭಸ್ರ ಹೆಂಡತಿ, ಏನೇ ಮಾಡಕ್ ಹೋದ್ರು ನನ್ಗೆ ಕೈಗೂಡ್ತಾ ಇಲ್ಲ ಸರ್. ಎಲ್ಲಿ ಬಿದ್ರಿ ನೀವು? ಅಲ್ಲೇ ನಮ್ಮೂರಿಂದ ಪಕ್ಕ ಊರು. ಅಲ್ಲಿ ನಂಗೆ ಕಣ್ಗೆ ಅರಿಶಿನ ಚೆಲ್ದಂಗಾಯ್ತು. ಹುಣ್ಮೆ ನಾಳೆ ನಂಗೆ ನೂಗ್ದಂಗಾಯ್ತು, ಬಿದ್ದೆ. ಅಲ್ಲಿಂದ ಹುಣಸೂರಲ್ಲಿ ಬದುಕೋದಿಲ್ಲ ಅಂದ್ರು. ಮೈಸೂರು ತಗೊಂಡು ಮೈಸೂರಿಂದ ಬೆಂಗಳೂರಿಗೆ ಬರೆದ್ರು. ಬೆಂಗಳೂರಲ್ಲಿ ನಿಮ್ಮನ್ಸ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು.
ತೋರ್ಸೋದ್ಮೇಲೆ ಮಿದ್ಲೆ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ತಲೆಗೆ ಏಟಾಗೈತೆ, ಹೊಲಿಗೆ ಹಾಕಿ ಇದ್ ಮಾಡ್ತೀವಿ ಅಂತ ಅಲ್ಲಿಂದ ಕರ್ಕೊಂಡ್ಬಂದು ಮೈಸೂರಲ್ಲಿ ಅಡ್ಮಿಟ್ ಮಾಡಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ಬಂದ್ರು. ಆಗಿನಿಂದ ನನ್ಗೆ ಏನ್ ಮಾಡಕ್ಕೂ ಆಯ್ತಲ್ಲ, ಎಲ್ಲ ಭಯ ಭಯ. ಮತ್ತೆ ಆರಂಭದಲ್ಲಿ ಏನೇ ದುಡ್ಡು ಕಾಸು ವ್ಯವಹಾರದಲ್ಲಿ ಏನು ಕೈಗೂಡ್ತಾ ಇಲ್ಲ. ಇವಾಗ ಇರಿ ದುಡ್ಡು ಕಾಸು ಆಮೇಲೆ ನೋಡೋಣ. ನಿಮ್ದು ಆರೋಗ್ಯ ಫಸ್ಟು. ನೀವು ಎಲ್ಲಿ ಬಿದ್ದು ಜಾಗ ಗೊತ್ತಿದ್ಯಾ, ಯಾವ ಜಾಗದಲ್ಲಿ ಬಿದ್ದಿದ್ದು ಅಂತ? ಹೌದು ಸರ್, ಅಲ್ಲಿ ಒಬ್ರು ನಮ್ಮೂರವ್ರನ್ನೇ ಬಿದ್ದಿ. ಅಲ್ಲ, ಪ್ರಶ್ನೆ ಕೇಳಮ್ಮ, ನಿಮ್ಗೆ ಯಾವ ಜಾಗದಲ್ಲಿ ಬಿದ್ದಿದ್ದೀರಾ ಅಂತ ಚೆನ್ನಾಗಿ ನೆನಪಿದ್ಯಾ? ಇಲ್ಲ, ನೆನಪಿಲ್ಲ. ಬೇರೆಯವ್ರು ಹೇಳ್ತಾರೆ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಿದ್ದಿದ್ದು ಅಂತ. ನಂಗೆ ಅವೆಲ್ಲ ನೆನಪೇ ಇಲ್ಲ. ಹೋಗಿದ್ ಮನೆಯಿಂದ ಕಡ್ದಿರೋದು ಓದಿರೋದು ನೆನಪಿಲ್ಲ, ಬಿದ್ದಿರೋದು ನೆನಪಿಲ್ಲ. ಓಕೆ, ನೀವು ಯಾವ ಜಾಗದಲ್ಲಿ ಬಿದ್ದೋರು ನೋಡಿದಾರೆ ಯಾರಾದ್ರು? ನೋಡಿದಾರೆ. ನನ್ನ ಮಗನೇ ಜೊತೆಲಿ ಬರ್ತಾ ಇದ್ದ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಂತೆ ಅಂತ. ಸರಿ, ಎಷ್ಟು ಮಗನಿಗೆ ಎಷ್ಟು ವಯಸ್ಸು? 18 ವರ್ಷ. ಓಕೆ, ನೀವು ಬಿದ್ದ ಜಾಗನ ಅವನ ಹತ್ರ ಕರ್ಕೊಂಡು ತೋರಿಸ್ಕೊಳ್ಳಿ ಫಸ್ಟ್. ನೀವು ಎಲ್ಲಿ ಬಿದ್ದರೆ ಅಲ್ಲಿಗೆ ಹೋಗಿ, ಅಲ್ಲಿ ಹೋಗ್ಬಿಟ್ಟು ನೀವು ಈ 1-2 ಚಮಚ ಕಲ್ಲುಪ್ಪು, ಒಂದು ಸಣ್ಣದೊಂದು ಮೊಳೆ, ಒಂದು ನಿಂಬೆಹಣ್ಣು, ಆಮೇಲೆ ಸೌದೆ ಇದ್ಲು, ಇದಿಷ್ಟು ತಗೊಂಡು ಆ ಜಾಗದಲ್ಲಿ ಇಳಿ ತೆಗೆದ್ಬಿಟ್ಟು ಆ ಮೊಳೆಲಿ ನಿಂಬೆಹಣ್ಣನ್ನ ಒಡೆದ್ಬಿಟ್ಟು ಭೂಮಿಗೆ ಚಚ್ಬಿಡಿ. ಮೊಳೆಯಿಂದ ನಿಂಬೆಹಣ್ಣು ಹೊಡಿಬೇಕು. ಮೊಳೆ ಹಾಕಿ ಮೊಳೆಯಿಂದ ನಿಂಬೆಹಣ್ಣು ಭೂಮಿಗೆ ಹೊಡೆದ್ಬಿಡಿ, ಆಯಿತಾ? ಮತ್ತು ಆ ಜಾಗದಲ್ಲಿ 3 ಸಲ ಉಗಿದ್ಬಿಟ್ಟು ಬಂದುಬಿಡಿ. 3 ಸಲ ಉಗಲಿ, ಎಂಜಿಲ್ ಹಾಕ್ಬಿಟ್ಟು ತಿರುಗಿ ನೋಡಿದ್ರೆ ವಾಪಸ್ ಹೊರಟೋಗಿ. ಈ ಎಲ್ಲ ಸರಿ ಹೋಗುತ್ತೆ. ಇದನ್ನು ಮಾಡಿ ಫಸ್ಟು, ಆಮೇಲೆ ಬಾಕಿ. ಇದು ರಸ್ತೆ ಸನ್ನಿ ಇಂಥ ಸ್ಥಳದಲ್ಲಿ ಇರುವಂಥ ಪ್ರಯೋಗ. ಡಾಕಿನಿ ಸೋಂಕಿರ್ತದೆ ಇದು. ಇಷ್ಟು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ದಾವಣಗೆರೆಯಿಂದ ಇಲ್ಲಿ ಬೆಂಗಳೂರಿಗೆ ಬಂದಿದ್ವಿ. ನಮ್ಮ ತಂಗಿ ಹುಷಾರಿಲ್ಲ. ಇವರು ಗುರೂಜಿ ಹತ್ರ ಮಾತಾಡ್ಬೇಕಾಗಿತ್ತು. ಮಾತಾಡಿ, ಏನು ಹೇಳಿ. ನಮಸ್ತೆ ಸರ್. ನಮಸ್ತೆ. ಅವ್ರಿಗೆ ಅನ್ನನಾಳದಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಸರ್. ಇಸೋಫಗಸ್. ಓಕೆ, ಹೇಳಿ. ಅದು ಊಟನೂ ಹೋಗಲ್ಲ, ಏನಿಲ್ಲ. ಒಂದನಿ ನೀರ್ ಕುಡಿದ್ರು ಇದಾಗ್ತಾ ಇಲ್ಲ. ಏನಂತಾರೆ ಡಾಕ್ಟ್ರು? ಅವರು ಓದ್ವಿ, MRI ಮಾಡಿ ಸಣ್ಣದೊಂದು ಇದನ್ನ ಇದನ್ನ ಮಾಡಿದ್ರು, ಬಯಾಪ್ಸಿ ಮಾಡಿದ್ರು. 2 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರು. ಏನಿದೆ ಅದೇ ಅಂತ ಹೇಳಿದ್ರು. ಅನ್ನನಾಳದಲ್ಲಿ ಏನಿದೆ ಅಂತ? ಅದು ಏನೋ 2 ಸೆಂಟಿಮೀಟರ್ ಇದಾಗಿದೆ, ಊಟ ಹೋಗ್ಲಿಲ್ಲಂಗೆ ಮುಚ್ಕೊಳ್ತಾ ಇದೆ ಅಂತ ಹೇಳಿದ್ರು. ಗೆಡ್ಡೆ, ಪಾಲಿಬ್. ಸಣ್ಣದು ಉದ್ದಕ್ಕೆ ಇದೆ 2 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಆಪರೇಷನ್ ಮಾಡಿ ತೆಗಿಬೇಕೀಗ. ಅದು ಆಮೇಲೆ ಈ ಕಡೆ ಏನೋ ಪೈಪ್ ಹಾಕ್ತಿವಿ ಹಿಂಗೆಲ್ಲ ಅಂತ ಹೇಳಿದ್ರು ಸರ್. ಆಪರೇಷನ್ ಮಾಡಿ. ಇಸೋಫಗಸ್ ಅನ್ನನಾಳ, ಇಸೋಫಗಸ್ ಅಲ್ಲಿ ಅದು ಏನಾದ್ರು ಸಿಕ್ಕಾಕೊಂಡಿದ್ಯಾ ನೋಡ್ಬೇಕಾಯ್ತು. ಅದು ಎಂಡೋಸ್ಕೋಪಿಕ್ ಮಾಡಿದ್ದಾರೆ ಸರ್. ಕಲ್ಲು ಅಥವಾ ಏನಾದ್ರು ಕೂದುಗಳು ಸೇರ್ಕೊಂಡ್ಬಿಟ್ಟು ಗಂಟಾಗಿರ್ತದೆ. ಅದು ಬಿಟ್ಟರೆ ಇನ್ನೇನಾದರೂ ಇದು ಕಲ್ಲಂಗಡಿ ಹಣ್ಣು ಬೀಜ ಅಥವಾ ಯಾವ್ದಾದ್ರು ಹಣ್ಣಿನ ಬೀಜಗಳು ಸ್ಟ್ರಕ್ ಆಗಿದೆಯಾ ಅಂತ ನೋಡಬೇಕು. ಒಂದ್ಸಲ ಚೆಕ್ ಮಾಡಿಸಿ, ಅದು ಮಾಡಿಸ್ಬಿಟ್ಟು ರಿಪೋರ್ಟಲ್ಲಿ ಏನು ಬರುತ್ತೆ ನೋಡಿ, ಅದನ್ನ ಆಮೇಲೆ ಹೇಳಿ ನನಗೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾ ಚಿತ್ರದುರ್ಗದಿಂದ ಗುರುಜಿ ಅಂತ ಹೇಳಿ. ಹೇಳಿ ಗುರುಜಿ, ನಿಮ್ ಪ್ರೋಗ್ರಾಮ್ ತುಂಬಾ ವರ್ಷದಿಂದ ನೋಡ್ತಾ ಇದೀನಿ ಗುರುಜಿ. ಬಹಳ ಸಂತೋಷ, ಹೇಳಿ. ನಿಮ್ಮ ಹೇಳೋ ಮಂತ್ರ ಎಲ್ಲ ಮಾಡ್ತೀನಿ ಗುರುಜಿ. ಕೇಳ್ತೀನಿ, ಮಾಡ್ತೀನಿ. ಆದ್ರೆ ಮನೆಯಲ್ಲೇ ಜಗಳ ಗುರುಜಿ, ಬಹಳ ತುಂಬಾ. ಏನು, ಯಾರ್ಯಾರು ಜಗಳ ಕಾಯ್ತೀರಾ ಮನೆಯಲ್ಲಿ? ಗಂಡ ಹೆಂಡತಿ ಮಕ್ಕಳು ತುಂಬಾನೇ ಜಗಳ ಆಗುತ್ತೆ ಗುರುಜಿ. ಏನು ವಿಷಯಕ್ಕೆ ಜಗಳ ಮಾಡ್ತೀರಿ ನೀವೇ? ಏನ್ ಗುರುಜಿ? ಯಾವ ವಿಷಯಕ್ಕೋಸ್ಕರ ಜಗಳ ಮಾಡ್ತೀರಿ ನೀವೇ? ಸಣ್ಣ ವಿಚಾರ ಗುರುಜಿ, ಸಣ್ಣ ವಿಚಾರ. ನೀರ್ ಕೊಡ್ಲಿಲ್ಲ ಅಂದ್ರೆ, ಜಲ್ದಿ ಊಟ ಕೊಡ್ಲಿಲ್ಲ ಅಂದ್ರೆ ಇದು ಮಾಡ್ತಾರೆ ಗುರುಜಿ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಹಸು ಕರುನ ಕರೆದು ಪಾತ್ ಪೂಜೆ ಮಾಡಿ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಸಾಯಂಕಾಲ ಹಸು ಮುಳುಗೋ ಸಮಯದಲ್ಲಿ ಹಸು ಕರು ಕರೆದು ಪಾತ್ ಪೂಜೆ ಮಾಡಿ, ಗೋಧಿ ಹಿಟ್ಟು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಕೊಡಿ ಹಸು ಕರುಗಳಿಗೆ. ಇಷ್ಟು ಮಾಡಿ 1-2 ವಾರ ಮಾಡಿ ನೋಡಿ, ಎಲ್ಲ ಥರ ದೋಷಗಳು ನಿವಾರಣೆ ಆಗುತ್ತೆ. ಎಲ್ಲೂ ಚೆನ್ನಾಗಿ ಹೊಂದಾಣಿಕೆಯಿಂದ ಮಾತಾಡ್ಕೊಂಡು ಚೆನ್ನಾಗಿರ್ತೀರ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮನೆ ಅಂದಮೇಲೆ ಗಲಾಟೆ ಇದ್ದೇ ಇರುತ್ತೆ. ಅದೇ ದೊಡ್ಡ ಇಶ್ಯೂ ಮಾಡ್ಕೊಬಾರ್ದು ನಾವು. ಮತ್ತು ಮನೇಲಿ ಗಲಾಟೆ ಮಾಡಿದ್ದೀನಿ, ಬೇರೆ ಹೊರಗಡೆ ಗಲಾಟೆ ಮಾಡೋಕ್ಕಾಗತ್ತಾ? ಇಲ್ಲ. ಮತ್ತೊಂದು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ?
ನಾವು ಇಲ್ಲಿ ಬಾಗಲಕೋಟ್ರಿ. ಹೇಳಿ ಅಮ್ಮ. ನಮ್ಮ ಮಗಳ ಬಗ್ಗೆ ಕೇಳೋದಿಲ್ಲ ಪ್ರೆಗ್ನೆಂಟ್ ಅದಾಳ್ರಿ. ಹೇಳಿ. ಮೊದಲೊಂದು 8 ತಿಂಗಳಿಗೆ ಗರ್ಭಿಣಿ ಇದ್ಲು. ಅವಾಗ ಹೊಟ್ಯಾಗ ಮಗು ತೀರ್ಕೊಂಡು ಖಾಲಿ ಆತ್ರಿ. ಇವಾಗ 2ನೇ ಸಲ ಅದಾಳ್ರಿ. ಅದು ಆರೋಗ್ಯವಾಗಿ ಹುಟ್ಟುತ್ತಾ ಅಂತ ಕೇಳೋದ್ರಿ. ನಾವು ಪ್ರಾರ್ಥನೆ ಮಾಡ್ತೀವಿ ಆರೋಗ್ಯವಾಗಿ ಹುಡ್ಲಿ, ಮಗು ಜನನ ಆಗಲಿ, ತಾಯಿಗೆ ಒಳ್ಳೇದಾಗಲಿ ಅಂತ. ಬಟ್ ಜಾತಕ ನೋಡಿದ್ರೆ ಏನು ಹೇಳಲಿಕ್ಕಾಗಲ್ಲ, ನಾವು ಏನು ಆಧಾರದಲ್ಲಿ ಹೇಳೋಕ್ಕಾಗಲ್ಲ. ಒಂದಂತೂ ಸತ್ಯ, ನಿಮ್ಮ ಹಳ್ಳಿನ ದೇವ್ರ ಕುಲದೇವರು ಯಾರು? ಕುಲದೇವರು ನರಸಿಂಹಸ್ವಾಮಿ ರೀ. ಲಕ್ಷ್ಮೀ ನರಸಿಂಹಸ್ವಾಮಿ ಅಲ್ವಾ? ಓಕೆ. 7 ದಿವಸ ಬಿಡದೇನೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅರ್ಚನೆ ಮಾಡ್ಸಕ್ಕೆ ಹೇಳಿ ನಿಮ್ಮ ಮಗಳ ಹೆಸರಲ್ಲಿ. 7 ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅರ್ಚನೆ ಮಾಡಿಸಿ, ಮತ್ತು ಸಾಧ್ಯ ಆದರೆ ಆಗಾಗ ಲಕ್ಷ್ಮೀ ನರಸಿಂಹರ ಅಷ್ಟೋತ್ತರನ ಮನೆಯಲ್ಲಿ ಮಗಳು ಕೂತ್ಕೊಂಡು ಹೇಳಲಿ. ಇಷ್ಟು ಮಾಡಿಸಿ ಸುಖವಾಗಿ ಒಳ್ಳೆ ಚೆನ್ನಾಗಿ ಜನನ ಆಗುತ್ತೆ ಮಗುಗೆ, ತಾಯಿಗೂ ಮಗುಗೂ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಸುಖವಾಗಿ ಜನನ ಆಗಲಿಕ್ಕೆ ಮಗು ಭಾಳಷ್ಟು ನಾನು ಗರ್ಭೋಪನಿಷತ್ತಲ್ಲೆಲ್ಲ ಹೇಳಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ಬಹುಶಃ ಅದು ನೋಡಿಲ್ಲ ಅನಿಸುತ್ತೆ. ಹಲೋ 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 ಸರ್, ತುಮಕೂರಿಂದ. ಹೇಳಿ ಅಮ್ಮ. ಸರ್, ನಮ್ಮ ತಮ್ಮಂಗೆ ಮದುವೆ ಮಾಡಿಕೊಟ್ಟಿದ್ದೀವಿ ಇದೇ ಊರಿಗೆ. ಇವಾಗ ಮಾತಾಡೋ ನಮ್ಮ ಹತ್ರನೇ ಮಾತು ಬಿಟ್ಬಿಟ್ಟಾರಲ್ಲ ಸರ್ 3-4 ತಿಂಗಳಿಂದ. ಎಷ್ಟು ವರ್ಷ ಆಯ್ತು ಮದುವೆ ಮಾಡಿ? 4 ತಿಂಗಳಾಯ್ತು ಸರ್. ನಿಮ್ಮ ಮಗಳನ್ನ ತಮ್ಮನಿಗೆ ಕೊಟ್ಟಿದ್ದೀರಾ? ಇಲ್ಲ, ಬೇರೆ ಹೊಸ ಸಂಬಂಧ ಮಾಡ್ಕೊಟ್ಟಿದೀವಿ. ಸ್ವಂತ ಅಮ್ಮಂಗೂ ಮಾತಾಡಿಸ್ತಿಲ್ಲ, ಅಕ್ಕಂಗೂ ಮಾತಾಡಿಸ್ತಿಲ್ಲ. ಬಿಡಿ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ನಿಮ್ಮ ಸುಂಪಾಡಿ ಇದು ಬಿಡಿ, ಅದಕ್ಕೆ ಮಾತಾಡ್ಸಿ. ಈಗ ಮಾತಾಡ್ಸಿ ನಿಮ್ಗೆ ಏನು ಲಾಭ? ಮಾತಾಡ್ಸಿಲ್ಲ ಅಂದರೆ ಏನು ನಷ್ಟ? ಅಲ್ಲ, ಏನೂ ಇಲ್ಲ. ಆದ್ರೂ ಎದುರುಗಡೆ ಸಿಕ್ಕಿದ್ರು ಬೇಡ ಬಿಡಿ. ಟೈಮ್ ಬಂದಾಗ ಏನು ನಮಗೆ ಏನು ಪ್ರಾಬ್ಲಮ್ ಆಗಿದೆಯೋ ನಿಮ್ಮಿಂದ ಬೇಜಾರಾಗಿರ್ಬೋದು, ಬಿಟ್ಬಿಡಿ. ನೀವಂತೂ ಒಳ್ಳೇದು ಮಾಡಿದ್ದೀರಾ, ಮಾಡಿಸಿದ್ದೀರಾ, ಒಳ್ಳೇದು ಶುಭ ಮಾಡಿಸ್ಕೊಟ್ಟಿದ್ದೀರಾ. ಮಾತಾಡ್ಸಿದ್ರೆ ಮಾತಾಡಿಸಿ, ಇಲ್ಲ ಬಿಡಿ. ಸೊ ಸ್ವಂತ ಅಮ್ಮಂಗೂ ಹಂಗೆ ಮಾಡ್ತಾರಲ್ಲ ಸರ್, ಒಂದೇ ಮನೇಲಿ ಇಟ್ಕೊಂಡು. ಏನು ಮಾಡೋಕ್ಕಾಗಲ್ಲ. ಅದೇ ಹೇಳೋದು, ಇವತ್ತು ಕಲಿಯುಗದಲ್ಲಿ ಇದೇ ಕ್ರೋಧಿನಾಮ ಸಂವತ್ಸರದ ಫಲ. ನೀವು ತಲೆ ಕೆಡ್ಸ್ಕೋಬೇಡಿ, ನಿಮ್ಮ ಸಂಸಾರ ನೀವು ನೋಡ್ಕೊಳ್ಳಿ. ಇವತ್ತು ಸ್ವಂತ ಮಕ್ಕಳೇ ಮಾತಾಡಲ್ಲ, ಸ್ವಂತ ಮಕ್ಕಳೇ ಶತ್ರು, ಗಂಡನೇ ಶತ್ರು, ಹೆಂಡತಿನ ಶತ್ರು, ಅಣ್ಣ ತಮ್ಮಂದಿರ ಅಕ್ಕ ತಂಗಿರ ಶತ್ರು. ಇಂಥದ್ದಲ್ಲಿ ಇಂಥ ಶತ್ರು ಪ್ರಪಂಚ ನಾವಿದ್ದಾಗ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನೀವು ಸ್ವಲ್ಪ ದೂರ ಇರಿ, ನೀವು ಕೂಡ ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡಿ. ಟೈಮ್ ಬಂದಾಗೆಲ್ಲ ಸರಿ ಹೋಗುತ್ತೆ. ಅದರಿಂದ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಆರಾಮಾಗಿರಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಾಲಲ್ಲಿ ನೋಡಿದಾಗ ನನಗೆ ಭಾಳಷ್ಟು ಈ ಮಾಟ ಮಂತ್ರ ಮತ್ತು ಡಾಕಿನಿ ಶಾಕಿನಿ ಪ್ರಯೋಗದು ಮತ್ತು ಮದುವೆ ಆಗಿಲ್ಲ, ಅಬಾರ್ಷನ್ ಆಯಿತು, ಇದೆಲ್ಲ ದೋಷಗಳು ಕಾಣ್ತಾ ಇದೆ. ನಾವು ಆ ಡಾಕ್ಟರ್ ಥರದ ದೋಷ, ಈ ಪೂಜೆ ಎಲ್ಲ ಮಾಡಿದ್ವಿ ಅಂತ. ಈ ಎಲ್ಲ ಥರ ದೋಷ, ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಅಬಾರ್ಷನ್ ಆಗ್ತಿದೆ, ಪಾರ್ಟ್ನರ್ಶಿಪ್ಪಲ್ಲಿ ಲಾಸು, ಕೆಲಸ ಕಳ್ಕೊಂಡೆ, ಬಿಸ್ನೆಸ್ಸಲ್ಲಿ ಲಾಸು, ಮಕ್ಕಳು ಓದ್ತಿಲ್ಲ, ಶತ್ರು ಬಾಧೆ, ಮಾಟ ಮಂತ್ರ ತಂತ್ರ ಪ್ರಯೋಗದ ಬಾಧೆ, ಮತ್ತು ಎಷ್ಟೇ ತಿಂದರೂ ಎಷ್ಟೇ ಕುಡಿದ್ರೂ ನಮಗೆ ರೋಗ, ಎಷ್ಟೇ ದುಡಿದ್ರೂ ಮನೇಲಿ ಹಣ ಉಳಿತಿಲ್ಲ. ಇದಕ್ಕೆಲ್ಲ ಪಿತೃಶಾಪ ಇರ್ಬೋದು ಅಥವಾ ಗುರುಶಾಪ ಇರ್ಬೋದು, ಏನೋ ಇರ್ಬೋದು. ಇದೆಲ್ಲ ಕಳ್ಕೊಳ್ಳೋಕ್ಕೆ ದಿನನಿತ್ಯ ಬೆಳಗ್ಗೆ ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ಮಂತ್ರದಲ್ಲಿ 2 ನಿಮಿಷದಲ್ಲಿ ಮಾಡುವಂಥ ಒಂದು ಸಣ್ಣ ಹೋಮ ಇದೆ, ನಿತ್ಯ ನಿರಂತರ ಹೋಮ. ಅದಕ್ಕೆ ಅಗ್ನಿಹೋತ್ರ ಅಂತಾರೆ. ಆ ಒಂದು ಕಾರ್ಯಕ್ರಮವನ್ನು ನಾನು ಇದೇ ತಿಂಗಳ 19ನೇ ತಾರೀಕು ಭಾನುವಾರ ಹುಬ್ಳಿಲಿ ನಾನು ದೀಕ್ಷೆ ಕೊಡ್ತಾಯಿದ್ದೀನಿ. ಅಗ್ನಿಹೋತ್ರಿ ಆಗಬೇಕು ಅನ್ನೋದಾಗಿದ್ದರೆ, ಅಂದರೆ ನಮ್ಮಲ್ಲಿ ಎಲ್ಲ ಥರ ಸಮಸ್ಯೆಗಳು ನಿವಾರಣೆಯಾಗಿ ಆರೋಗ್ಯವಂತರಾಗಿ ಇರೋಷ್ಟು ದಿವಸ ಚೆನ್ನಾಗಿರಬೇಕು ಅನ್ನೋದಾದರೆ ಪ್ರತಿನಿತ್ಯ ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ನಿಮಿಷ ಆ ಹೋಮ ಮಾಡ್ತಾ ಇರಬೇಕು. 2 ನಿಮಿಷ 2 ಮಂತ್ರದಲ್ಲಿ, ಬೇರೆ ಎಷ್ಟೇನಿಲ್ಲ. ಎಲ್ಲೋ ಕೂತ್ಕೊಂಡು ಕಾಲ ಕಳಿತೀವಿ. ಮತ್ತು ವಾಸ್ತು ದೋಷ ಕೂಡ ನಿವಾರಣೆ ಆಗುತ್ತೆ. ಈ ಒಂದು ಕಾರ್ಯಕ್ರಮವನ್ನು ನಾನು ಇದೇ ತಿಂಗಳ 19ನೇ ತಾರೀಕು ಹುಬ್ಳಿಗೆ ಬಂದು ಮಧ್ಯಾಹ್ನ 2ರಿಂದ ಸಂಜೆ 6 ಗಂಟೆ ತನಕ ಅಗ್ನಿಹೋತ್ರ ಬಗ್ಗೆ ವರ್ಕ್ಶಾಪ್ ಮಾಡಿ, ಕ್ಲಾಸ್ ಮಾಡಿ, ಆಮೇಲೆ ಸಂಜೆ ಹುಬ್ಳಿ ಸೂರ್ಯ ಮುಳುಗೋ ಸಮಯದಲ್ಲಿ ಅಗ್ನಿಹೋತ್ರ ದೀಕ್ಷೆ ಕೊಡ್ತಾಯಿದ್ದೀನಿ. ಅಗ್ನಿಹೋತ್ರ ಮಾಡೋದ್ರ ಜೊತೆಗೆ ಅಗ್ನಿಹೋತ್ರ ಮಾಡಿದಂಥ ಭಸ್ಮದಿಂದ ಕ್ಯಾನ್ಸರು, ಪಿಟ್ಸು, ಏಡ್ಸ್ ಎಲ್ಲ ಥರ ಕಾಯಿಲೆನೂ ಕ್ಯೂರ್ ಮಾಡ್ಬೋದು. ಅದು ಹೆಂಗೆ ಮಾಡೋದು ಅನ್ನೋದು ಕೂಡ ಅವತ್ತು ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಹೀಗಾಗಿ 7 ವರ್ಷ ಮೇಲ್ಪಟ್ಟಂಥವ್ರು ಯಾರು ಬೇಕಾದ್ರೂ ಈ ಅಗ್ನಿಹೋತ್ರನ ಮಾಡ್ಬೋದು. ಇದಕ್ಕೇನು ಅಷ್ಟು ನಿರ್ಬಂಧ ಇಲ್ಲ. ಸೂರ್ಯ ಉದಯ ಆಗುವಾಗ ಮತ್ತು ಮುಳುಗುವಾಗ ಮಾತ್ರ ಮಾಡಬೇಕು. ಇದನ್ನು ಇನ್ಯಾವ ಟೈಮಲ್ಲಿ ಮಾಡೋ ಹಾಗಿಲ್ಲ. ಇದಷ್ಟು ಪವರ್ಫುಲ್ ಕಲಿಯುಗದಲ್ಲಿ. ಈ ಕಲಿಯುಗದಲ್ಲಿ ಇದು ಮಾಡಲೇಬೇಕು, ನನ್ನ ಅನುಭವದ ಆಧಾರದ ಮೇಲೆ. ಅದಕ್ಕೆ ಈ ಒಂದು ವಿದ್ಯೆಯನ್ನು ನಾನು 19ನೇ ತಾರೀಕು ಭಾನುವಾರ ದಿವಸ ಹುಬ್ಳಿಲಿ ಹೇಳ್ಕೊಡ್ತಾ ಇದ್ದೀನಿ. ಯಾರು ಅಗ್ನಿಹೋತ್ರ
ಆಗಬೇಕು, ನಮ್ಮಲ್ಲಿ ಎಲ್ಲ ದರಿದ್ರ ನಾಶ ಆಗಬೇಕು, ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು ಅನ್ನೋದಾಗಿದ್ದರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ agnihotra.ssbk.in ಅಂತ ಆ ಒಂದು ಲಾಗಿನ್ ಆಗಿ ಇಲ್ಲ ನಮ್ಮ ಆಫೀಸಿಗೆ ಫೋನ್ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ಲ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಟ್ವಿಟ್ಟರ್ನಲ್ಲಿ, ಲಿಂಕ್ಡ್ಇನ್ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ಕೂಡ ನಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ, ಯಾರ್ಯಾರು ಅಗ್ನಿಹೋತ್ರಿಗಳಾಗಬೇಕೋ, ಅಗ್ನಿಹೋತ್ರಿ ಕಾರ್ಯಕ್ರಮ ಭಾಗವಹಿಸಬೇಕು, ಕೂಡಲೇ ನಮ್ಮ ಆಫೀಸಿಗೆ ಫೋನ್ ಮಾಡಿ ಇಲ್ಲ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.